ಶ್ರೀ ಗುರುಭ್ಯೋ ನಮಃ. ಶ್ರೀಮತೆ ರಾಮಾನುಜಾಚಾರ್ಯಾಯ ನಮಃ. ನಾನು ನಿಮ್ಮ ಶ್ರೀನಿವಾಸ್ ಗುರೂಜಿ. ಇದು 2025ನೇ ವರ್ಷ ಭವಿಷ್ಯ ಕಾರ್ಯಕ್ರಮ. ಇದರಲ್ಲಿ ಕುಂಭರಾಶಿಗೆ ನೋಡಿ, ಶನಿ ಜನ್ಮದಲ್ಲಿದ್ದರು 5 ವರ್ಷಗಳ ಕಾಲದ 7.5 ಅನುಭವಿಸಿದಿರಿ. ಇನ್ನೂ 2.5 ವರ್ಷಗಳ ಕಾಲ ಇದೆ. ಅದು ಜನ್ಮದಲ್ಲಿದ್ದಂಥ ಶನಿ ಬಿಡುಗಡೆ ಆಗ್ತಿದ್ದಾರೆ. ಜನ್ಮದಲ್ಲಿ ಶನಿ ಇದ್ದಾಗ ಅತಿಯಾದಂಥ ಕೋಪದ ವಾತಾವರಣ, ದುಡುಕು ಸ್ವಭಾವ, ಕೋಪದ ವಾತಾವರಣ, ಕಲಹ, ಗೊಂದಲ, ಇದೆಲ್ಲವೂ ಸಹ ಆತುರದ ನಿರ್ಧಾರ ಇದೆಲ್ಲವೂ ಸಹ ಇತ್ತು. ಅತಿಯಾದಂಥ ಸೋಂಬೇರಿತನ, ಅತಿಯಾದಂಥ ನಿದ್ರೆ, ಇದೆಲ್ಲವೂ ಸಹ ಇದ್ದಂತಹ ಈ ಕುಂಭರಾಶಿ ಈಗ ಬದಲಾವಣೆ ಆಗ್ತಿದೆ. ಜನ್ಮದಿಂದ ಶನಿ ಬಿಡುಗಡೆ ಆಗ್ತಿದ್ದಾರೆ. ಕೋಪ ಶಮನವಾಗುತ್ತೆ, ಲವಲವಿಕೆಯಿಂದ ಇರ್ತೀರಿ, ನಿದ್ರೆ ಕಡಿಮೆ ಆಗುತ್ತೆ, ಚಿಂತನೆ ಚೆನ್ನಾಗಿ ಮಾಡ್ತೀರಿ, ವ್ಯವಹಾರಗಳನ್ನು ಮಾಡಲಿಕ್ಕೆ ಹೋಗ್ತಿರ್ತೀರಿ, ವ್ಯವಹಾರದಲ್ಲಿ ಪ್ರಗತಿಯನ್ನು ಕಾಣ್ತೀರಿ. ಮತ್ತು ಮಿತ್ರಗ್ರಹ ನಿಮಗೆ ರಾಹು ದೋಷದಲ್ಲಿದ್ದಂಥ ರಾಹುಗ್ರಹ ಮಿತ್ರಗ್ರಹ ಜನ್ಮದಲ್ಲಿ ಬಂದಾಗ ಕುಳಿತಾಗ ನಿಮಗೆ ಸಮಸ್ಯೆಗಳು ಬಂದಾಗ, ಗೊಂದಲಗಳು ಬಂದಾಗ, ನಿಮ್ಮ ಸ್ನೇಹಿತನೋ ಅಥವಾ ಕುಟುಂಬದ ಸದಸ್ಯರು ಯಾರೋ ನಿಮಗೆ ಸಹಯೋಗವನ್ನು ಮಾಡಿ ನಿಮ್ಮ ಕಷ್ಟದಿಂದ ಮೇಲೆತ್ತುವಂಥ ಕೆಲಸವನ್ನು ಮಾಡ್ತಿರ್ತಾರೆ. ಇದೆಲ್ಲವೂ ಚೆನ್ನಾಗಿದೆ. ಜೊತೆಯಲ್ಲಿ 7.5 ಇದೆ, ಅದ್ರ ಬಗ್ಗೆನೂ ಗಮನ ಇಟ್ಕೊಳ್ಳಿ. 7.5 ಬಂದಾಗ ಕೋಪ ನಿಮಗೆ ಸ್ವಲ್ಪ ಶಮನವಾಗ್ಬೋದು ಅಷ್ಟೇ ಹೊರತು ಪೂರ ಶಮನವಾಗೋದಿಲ್ಲ. ನಿಮಗೆ ಆತುರ ನಿರ್ಧಾರಗಳು ಪೂರ ನಿಮಗೆ ಕಡಿಮೆ ಆಗೋದಿಲ್ಲ. ಶನಿಯ ದೋಷ ಇನ್ನೂ 2.5 ವರ್ಷಗಳ ಕಾಲ ಇದೆ. ಆದ್ದರಿಂದ ಶನಿಯ ದೋಷವೂ ಇದೆ, ಯೋಗ ಫಲವೂ ಇದೆ, ಆದರೆ ಗುರುಬಲ ಇಲ್ಲ. ವ್ಯವಹಾರದಲ್ಲಿ ಸಮಸ್ಯೆಗಳು, ಗೊಂದಲಗಳು ಇವೆಲ್ಲವೂ ಸಹ ಅನುಭವಿಸುವಂಥ ವಾತಾವರಣಗಳನ್ನು ನಿಮಗೆ ನೋಡ್ತಾ ಇರ್ತೀರಿ. ಕುಂಭರಾಶಿಯನ್ನು ಮಿಶ್ರ ಬಲಗಳಿಂದ ಕುಂಟುವಂಥದ್ದು. ಆದರೆ 2025ಕ್ಕೆ ನಾವು ಹೋಲಿಸ್ಕೊಂಡ್ರೆ 2025 ನಿಮಗೆ ಒಂದು ರೀತಿಯಾದಂತಹ ಕಷ್ಟದಿಂದ ದೂರ ಆಗುವಂಥ ವರ್ಷವೇ ಆಗಿರುತ್ತೆ. ಕುಂಭರಾಶಿಯವರು ಅನುಕೂಲವಾದಂಥ ವರ್ಷಗಳೇ ಆಗಿರುತ್ತೆ, ಶುಭ ಕಾರ್ಯಗಳಾಗುವಂಥ ವರ್ಷಗಳಾಗಿರುತ್ತೆ. ನಿಮ್ಮ ರಾಶ್ಯಾಧಿಪತಿ ಬಂದು ನಿಮಗೆ ಶನಿ ಆಗಿರ್ತಾರೆ. ನೀವು ಸದಾಕಾಲ ಯಾವಾಗಲೂ ಸಹ ಶನಿಯ ಉಪಾಸನೆ, ಶನಿಯ ಪೂಜೆಗಳು, ಶನಿಯ ಆರಾಧನೆಗಳನ್ನೇ ಮಾಡಬೇಕು ನೀವು. ಆದರೆ ನಿಮಗೆ ಅನುಕೂಲ. ಜೊತೆಯಲ್ಲಿ ತಂದೆ ತಾಯಿಗಳೇ ಗೌರವ, ತಂದೆ ತಾಯಿಗಳ ಆರಾಧನೆ, ತಂದೆ ತಾಯಿಗೆ ರೆಸ್ಪೆಕ್ಟ್ ಕೊಡೋದನ್ನು ಅಭ್ಯಾಸ ಮಾಡಿಕೊಳ್ಳಿ. ಇನ್ನೂ ಅನುಕೂಲವನ್ನು ಶನಿಗ್ರಹ ಮಾಡಿಕೊಡ್ತಾರೆ ಅಂತ ಸಂದರ್ಭದಲ್ಲಿ ಹೇಳ್ಬೋದು. ನಮಸ್ಕಾರ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.